ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೊಸ ರೆಸಿಪಿ ವೆಜ್ ಪನ್ನೀರ್ ರೋಲ್ ಅಂತ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ದೊಡ್ಡ ಉಳ್ಳಾಗಡ್ಡೆ ಉದ್ದಕ್ಕೆ ತೆಳ್ಳಗೆ ಹೆಚ್ಕೋಬೇಕು, ಒಂದು ಬೌಲ್ ಗ್ರೀನ್ ಕ್ಯಾಪ್ಸಿಕಮ್ ಉದ್ದಕ್ಕೆ ಹೆಚ್ಕೊಂಡಿರೋದು, ಒಂದು ಬೌಲ್ ಪನ್ನೀರ್ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿರೋ ಪನ್ನೀರು, ಉದ್ದಕ್ಕೆ ಹೆಚ್ಕೊಂಡಿರೋ ಕ್ಯಾರೆಟ್ ಒಂದು, ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಸೀಜ್ವಾನ್ ಚಟ್ನಿ ಬೇಕಾಗುತ್ತೆ. ಸೀಜ್ವಾನ್ ಚಟ್ನಿ, ಟೊಮೊಟೊ ಕೆಚಪ್ ಅಥವಾ ಟೊಮೊಟೊ ಸಾಸ್, ಸ್ವಲ್ಪ ಚಾಟ್ ಮಸಾಲ. ನಾನು ಸ್ವಲ್ಪ ಬಿಸಿ ಮಾಡೋಕ್ಕಿಡಿ. ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ತುಂಬ ಎಣ್ಣೆ ಹಾಕಬೇಡಿ, ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ತಾರೆ, ಒಂದು 2 ನಿಮಿಷ. ಸ್ವಲ್ಪ ಇದು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗ್ಬೇಕು. ಆಮೇಲೆ ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಡಿ. ಲಾಸ್ಟಿಗೆ ಸ್ವಲ್ಪ ಈರುಳ್ಳಿ ಉಳಿಸ್ಕೊರಿ, ಅದನ್ನು ಮೇಲೆ ಗಾರ್ನಿಷ್ ಮಾಡೋಕ್ಕಾಗುತ್ತೆ. ಈರುಳ್ಳಿ ಹಾಕಿ ಸ್ವಲ್ಪ ನೀಟಾಗಿ, ತುಂಬಾ ಫ್ರೈ ಮಾಡಬೇಡಿ, ಒಂದು ಸ್ವಲ್ಪ ಫ್ಲೇಮ್ ಹೈ ಮಾಡಿಕೊಂಡು ಒಂದು ಸ್ವಲ್ಪ ಲೈಟಾಗಿ ಕಲರ್ ಬರೋ ತನಕ ಫ್ರೈ ಮಾಡ್ಕೊರಿ. ನೋಡಿ, ಉಳ್ಳಾಗಡ್ಡಿ ಸ್ವಲ್ಪ ಲೈಟಾಗಿ ಬೆಂದ ಮೇಲೆ ಇದಕ್ಕೆ ಹೆಚ್ಚಿರುವಂಥ ಕ್ಯಾರೆಟ್ ಹಾಕ್ಕೊರಿ. ಉದ್ದಕ್ಕೆ ಹೆಚ್ಕೊಂಡಿರೋ ಕ್ಯಾರೆಟ್ ಸ್ವಲ್ಪ ಈ ಕ್ಯಾರೆಟ್ ಬಾಡೋ ತನಕ ಫ್ರೈ ಮಾಡ್ಕೊರಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ತುಂಬಾ ಉಪ್ಪು ಹಾಕ್ಕೋಬೇಡ್ರಿ, ಯಾಕಂದರೆ ಪನ್ನೀರಲ್ಲೂ ಉಪ್ಪಿರುತ್ತೆ. ಈಗ ಉಪ್ಪು ನೋಡಿ ಹಾಕ್ಕೊರಿ. ಹಾಕಿ ಒಂದು 2 ನಿಮಿಷದ ಕಾಲ ಫ್ರೈ ಮಾಡ್ಕೊ. ಸ್ವಲ್ಪ ಸಾಫ್ಟ್ ಆಗಬೇಕು ಕ್ಯಾರೆಟು. ಸ್ವಲ್ಪ ಕ್ಯಾರೆಟ್ ಫ್ರೈ ಆದಮೇಲೆ, ತುಂಬಾ ಫ್ರೈ ಮಾಡ್ಕೊಬೇಡಿ, ಲೈಟಾಗಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಉದ್ದಕ್ಕೆ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ಕೊಂಬಿಡಿ. ಕ್ಯಾಪ್ಸಿಕಮ್ ಹಾಕ್ಕೊಂಡು ಒಂದು 2 ನಿಮಿಷದ ಕಾಲ ಫ್ರೈ ಮಾಡಿ. ಸ್ವಲ್ಪ ಸಾಫ್ಟ್ ಆಗ್ಬೇಕು ಕ್ಯಾಪ್ಸಿಕಮ್. ಈ ಸ್ಟಫಿಂದ ನೀವು ಚಪಾತಿಯಲ್ಲಿ ರೋಲ್ ಮಾಡಿಕೊಟ್ಟಾಗ ಮಕ್ಕಳಿಗೆ ತರಕಾರಿ ಏನೂ ಇಲ್ಲ ಅಂದಾಗ ಇದನ್ನು ಮಾಡ್ಬೋದು. ಟ್ರಾವೆಲಿಂಗ್ ಮಾಡೋ ಮುಂದೆ ಇದನ್ನು ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಒಂದು ಟ್ರೈ ಮಾಡಿ ನೋಡಿ. ಈ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆಗಿಬಿಡು 2 ನಿಮಿಷದ ಕಾಲ. ಕ್ಯಾಪ್ಸಿಕಮ್ ಲೈಟಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಖಾರ ಪುಡಿ, ತುಂಬಾ ಹಾಕಬೇಡಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ, ಸುಮ್ಮನೆ ಕಲರಿಗೆ ಅಂತ ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ಖಾರ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ. ಆಮೇಲೆ ಇದಕ್ಕೆ ಒಂದು 2 ಸ್ಪೂನ್ ಸೀಜ್ವಾನ್ ಚಟ್ನಿ, ಒಂದು ಸ್ವಲ್ಪ ಟೊಮೊಟೊ ಸಾಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸೀಜ್ವಾನ್ ಚಟ್ನಿ ಸ್ವಲ್ಪ ಟೊಮೊಟೊ ಸಾಸ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ. ಈಗ ಅದಕ್ಕೆ ಲಾಸ್ಟ್ ಪನ್ನೀರ್ ಹಾಕಿ, ಸಣ್ಣದಾಗಿ ಹೆಚ್ಕೊಂಡಿರೋ ಪನ್ನೀರ್ ಪೀಸಸ್ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಪನ್ನೀರೆಲ್ಲ ಸ್ವಲ್ಪ ಚಟ್ನಿಯಿಂದ ಸಾಸು ಎಲ್ಲ ಕೋಟ್ ಆಗಬೇಕು ಅದಕ್ಕೆ. ಅಷ್ಟೇ ತನಕ ನೀಟಾಗಿ ಸ್ವಲ್ಪ ಇದು ಮಿಕ್ಸ್ ಮಾಡ್ಕೊರಿ. ಮಾಡಿದ್ಮೇಲೆ ಅದು ತಣ್ಣಗಾಗ್ಬಿಟ್ಟು ಇಲ್ಲಿ ಒಂದು ಚಪಾತಿ ಹುಳಿ ತೊಗೊತಾ ಇದ್ದೀನಿ. ನೀವು ಬೇಕಾದರೆ ಮೈದಾ ಹಿಟ್ಟಿಂದನೂ ಮಾಡ್ಕೋಬೋದು, ಬಟ್ ನಾನು ಚಪಾತಿ ಹಿಟ್ಟಿಂದ ಗೋಧಿ ಹಿಟ್ಟಿಂದ ಮಾಡ್ಕೊತಾ ಇದ್ದೀನಿ. ಇದನ್ನು ಹಿಟ್ಟಲ್ಲಿ ನೀಟಾಗಿ ಇದು ಮಾಡಿಕೊಂಡು ಲಚ್ಚಾ ಪರಾಟ ಟೈಪ್ ಮಾಡ್ಕೋಬೇಕು. ಚಪಾತಿ ಎಲ್ಲ ಲಚ್ಚಾ ಪರಾಟ ಮಾಡಿದರೆ ಲೇಯರ್ಸ್ ಬರುತ್ತೆ. ಅವಾಗ ಸ್ಟಫಿಂಗ್ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ. ಇದು ಮಾಡೋ ತೋರಿಸಿ ನೋಡಿ. ಈ ಫಸ್ಟ್ ಚಪಾತಿ ಒಂದು ಉಳ್ಳಿ ತೊಗೊಂಡು ಒಂದು ಗುಂಡದಾಗ ಲಟ್ಸ್ಕೋಬೇಕು. ಸಣ್ಣದು ರೌಂಡಾಗಿ ಲಟ್ಟಿಸ್ಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಮತ್ತು ಹಿಂಗೆ ಮೇಲೆ ಮಾಡಬೇಕು, ಮತ್ತು ಹಿಂದೆ ಮಾಡ್ಕೋಬೇಕು. ಈ ರೀತಿ ಹಿಂಗೆ ಮಾಡ್ಕೋಬೇಕು. ಲಚ್ಚಾ ಪರೋಟ ಮಾಡಬೇಕಂದ್ರೆ ಹಿಂಗೆ ಮಾಡ್ಕೊಂಡು ಫೋಲ್ಡ್ ಮಾಡ್ಕೋಬೇಕು, ಮತ್ತೆ ಫೋಲ್ಡ್ ಮಾಡ್ಕೊಂಡು ಹಿಂಗೆ ರೌಂಡಾಗಿ ಮಾಡ್ಕೋಬೇಕು. ಇದನ್ನು ಆದಮೇಲೆ ಇದನ್ನು ರೋಲ್ ಮಾಡ್ಕೊಂಡ್ಬಿಡ್ಬೇಕು. ನೀಟಾಗಿ ರೋಲ್ ಮಾಡಿಕೊಂಡು ಇದನ್ನು ಫ್ಲ್ಯಾಟ್ ಮಾಡಿಕೊಂಡು ಹಿಟ್ಟು ಹಚ್ಕೊಂಡು ಲಟ್ಸ್ಕೋಬೇಕು. ಸ್ವಲ್ಪ ಹಿಂಗೆ ಸ್ಪ್ರೆಡ್ ಮಾಡ್ಕೊಂಬಿಡಿ. ಈಗ ಲಟ್ಸ್ಕೊರಿ. ಈ ರೀತಿ ಲಟ್ಸ್ಕೊಂಡ್ಮೇಲೆ ಇದನ್ನು ನಿಧಾನಕ್ಕೆ ಹಂಚ ಮೇಲೆ ಹಾಕ್ಕೊಂಬಿಡಿ. ಹಂಚ ಮೇಲೆ ಹಾಕಿ ಸ್ವಲ್ಪ ಹೈ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಂಬಿಡಿ ನೀಟಾಗಿ.
ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಡಿ, ಯಾಕಂದರೆ ಸ್ವಲ್ಪ ಚಪಾತಿ ಹಾರ್ಡ್ ಆಗಿಬಿಡುತ್ತೆ. ಆದಷ್ಟು ಹೈ ಫ್ಲೇಮಲ್ಲೇ ಬೇಯಿಸ್ಕೊಡಿ. ಚಪಾತಿ ಮಾಡ್ಕೋಬೇಕು. ಚಪಾತಿ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸ್ ಹಾಕಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ಬೇಕು. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಬಿಡಿ. ನೋಡಿ, ಚಪಾತಿ ನೀಟಾಗಿ ಎಲ್ಲ ಸಾಸ್ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾವೇನು ಗ್ರೇವಿ ಮಾಡ್ಕೊಂಡು ತಣ್ಣಗಾಗಿದೆ ಈಗ, ಅದನ್ನು ನಾನು ಅದರೊಳಗೆ ಹಾಕ್ತೀನಿ. ನೋಡಿ, ನಿಧಾನಕ್ಕೆ ಹಿಂಗೆ ಉದ್ದಕ್ಕೆ ಹಾಕಬೇಕು. ತುಂಬಾ ಹಾಕ್ಬೇಡಿ, ಸ್ವಲ್ಪ ಹಾಕಿ ಹಿಂಗೆ ಉದ್ದಕ್ಕೆ ಹಾಕ್ಬಿಡಿ. ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಮೇಲೆ ಸ್ವಲ್ಪ ಫ್ರೆಶ್ ಆನಿಯನ್ನು, ಒಂದು ಸ್ವಲ್ಪ ಕ್ಯಾರೆಟು, ಒಂದೆರಡು ಕ್ಯಾಪ್ಸಿಕಮ್ ಇಟ್ಟು ಸ್ವಲ್ಪ ಮೇಲೆ ಎಲ್ಲ ನೀಟಾಗಿ ಉಪ್ಪು ಉದುರಿಸ್ರಿ. ಉಪ್ಪು, ಸ್ವಲ್ಪ ಚಾಟ್ ಮಸಾಲ ಹಾಕಿ ಅದನ್ನು ನೀಟಾಗಿ ರೋಲ್ ಮಾಡ್ಕೊಂಬಿಡಿ. ನೋಡಿ, ಈಗ ಕಟ್ ಮಾಡಿ ರೋಲ್ ಮಾಡಿದ್ದೀನಿ. ಸ್ಟಫಿಂಗ್ ನೋಡಿ ನೀಟಾಗಿ ಒಳಗೆ ನೀಟಾಗಿದೆ. ಇದು ಕಟ್ ಮಾಡ್ಕೊಂಬಿಡಿ ಅರ್ಧ ಪೀಸ್. ಇದು ಕೆಳಗೆ ಬಟರ್ ಪೇಪರ್ ಅಥವಾ ಫಿಲ್ಟರ್ ಪೇಪರ್ ಹಾಕಿ ನೀಟಾಗಿ ಸರ್ವ್ ಮಾಡಿ. ನೋಡಿ, ವೆಜ್ ಪನ್ನೀರ್ ರೋಲ್ ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮಕ್ಳಿಗೆ ಟಿಫಿನ್ ಬಾಕ್ಸ್ಗಾಗಲಿ, ನೀವೆಲ್ಲ ಟ್ರಾವೆಲಿಂಗ್ ಹೋಗೋ ಮುಂದಾದರೂ ಇದನ್ನು ಪ್ಯಾಕ್ ಮಾಡ್ಕೊಂಡು ಹೋಗಿ ಸರ್ವ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.